ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲ್ಹಳ್ಳಿ ಸಮೀಪದ ಬೀದರ್ ವಿಶ್ವವಿದ್ಯಾಲಯಕ್ಕೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿನ ಒತ್ತುವರಿ ಆಗಿದೆ ಎಂದು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ BS ಬಿರಾದಾರ್ ಮಾಹಿತಿಯೊಂದನ್ನು ನೀಡಿದ್ದಾರೆ. ವಿಶ್ವವಿದ್ಯಾಲಯದ ವತಿಯಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಮಯದಲ್ಲಿ ಒತ್ತುವರಿಯ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕುಲಪತಿಗಳು, ಹಾಲ್ಹಳ್ಳಿ ಗ್ರಾಮದಲ್ಲಿ ವಿಶ್ವವಿದ್ಯಾಲಯದ 322 ಎಕರೆ ಜಮೀನು ಇದೆ. ಆದರೆ ಕೆಲವರು ಆ ಜಮೀನನ್ನು ಒತ್ತುವರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಒತ್ತುವರಿ ವಿಚಾರವಾಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಧನ್ನೂರ್ ಪೊಲೀಸರಿಗೆ ಪತ್ರವನ್ನು ಕೂಡ ಬರೆದಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಕ್ರಮಗಳಾಗಿಲ್ಲ. ನಾವು ನಮ್ಮ ವಿಶ್ವವಿದ್ಯಾಲಯದ ಜಮೀನಿನ ಅಳತೆಗಾಗಿ ಸರ್ವೆ ಮಾಡಿಸಿದ್ದು, ಸರ್ವೆ ಕೆಲಸ ಇನ್ನೂ ಕೂಡ ಕೊಂಚ ಬಾಕಿ ಇದೆ. ಆ ಕೆಲಸ ಪೂರ್ಣವಾದ ಬಳಿಕ ವಿಶ್ವವಿದ್ಯಾಲಯದ ಜಾಗಕ್ಕೆ ಸಂಪೂರ್ಣವಾಗಿ ತಂತಿ ಬೇಲಿ ಅಥವಾ ಕಾಂಪೌಂಡ್ ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದಾರೆ. ಆಗ್ತಾ ಇದೆ, ತಾವು ನೋಡಿರ್ಬೋದು. ಸರ್ವೇರಿ DDLRಗೆ ನಾವು ಏನಪ್ಪ ಅಂದ್ರೆ ಲೆಟರ್ ಬರೆದಿದ್ದೆವು. ದೆನ್ ಏನಪ್ಪ ಅಂದ್ರೆ SP ಅವರಿಗೆ ಬರೆದಿದ್ದೆವು. ಅಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ದಂಡೋರ್ ಪೊಲೀಸ್ ಅವರಿಗೂ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಈ ಥರ ಎನ್ಕ್ರೋಚ್ ಆಗ್ತಾ ಇದೆ, ಅದನ್ನು ಏನಪ್ಪ ಅಂದ್ರೆ ಖಾಲಿ ಮಾಡಿಸಿ ಅಂತಂದು ಇನ್ನೂವರೆಗೆ ಏನಪ್ಪ ಅಂದ್ರೆ ಕ್ರಮ ಕೈಗೊಂಡಿಲ್ಲ. ಈಗ ನಾವು ಅದನ್ನು ಸೀರಿಯಸ್ ಆಗಿ ಎಲ್ಲ ಸಿಂಡಿಕೇಟ್ ಮೆಂಬರ್ಸು ನಾವು ಏನಪ್ಪ ಅಂದ್ರೆ ಏನು ಎನ್ಕ್ರೋಚ್ ಆಗಿದೆ ಬೌಂಡ್ರಿ ಲೈನು. ಈಗ ನಮ್ಮದು ಗುಲ್ಬರ್ಗಕ್ಕೆ ಹೋಗ್ತಾ ರೈಟ್ ಸೈಡ್ ಏನು ಲ್ಯಾಂಡ್ ಬರ್ತದಲ್ಲ, ಅಲ್ಲಿ 14 ಎಕರೆ ಬರ್ತದೆ ಆಪೋಸಿಟ್ ಸೈಡು. ಅಲ್ಲಿ ಒಂದು ಸ್ವಲ್ಪ ಇನ್ನೂ ಸರ್ವೆ ವರ್ಕ್ ಪೆಂಡಿಂಗ್ ಇದೆ, ಅಂದರೆ ಕಂಪ್ಲೀಟ್ ಆಗಿದೆ. ಅವ್ರ ಬೌಂಡ್ರಿ ಲೈನ್ ನಮಗೆ ತೋರಿಸ್ಬೇಕಾಗಿದೆ. ಈಚೆ ಕಡೆ ಸೈಡ್ ಏನಪ್ಪ ಅಂದ್ರೆ ಫುಲ್ ಎಲ್ಲ ಇದು ಮಾಡಿದರೆ ನಾವೇನಪ್ಪ ಅಂದ್ರೆ ಫೆನ್ಸ್ ಹಾಕೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಅದೇ ಸೈಡ್ ಏನಪ್ಪ ಅಂದ್ರೆ ಸ್ವಲ್ಪ ಅವ್ರು ಹಾಕ್ಕೊಂಡಿದ್ದಾರೆ. ಹಂಗೆ ದಿನಾಲು ಸ್ವಲ್ಪ ಆ ಕಡೆ ನಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ನಮಗೆ ಅವರು ಬೌಂಡ್ರಿ ಲೈನ್ ಹಾಕಿಕೊಟ್ರು ಅಂದರೆ ನಾವು ಪೊಲೀಸ್ ಸಪೋರ್ಟ್ ತೊಗೊಂಡು ಏನಪ್ಪ ನಾವು ಖಾಲಿ ಮಾಡ್ತೀವಿ. ಇನ್ನು ಸರ್ವೆ ಅವ್ರು ತೋರಿಸ್ಬೇಕಲ್ಲ, ಅದೇ ತೋರ್ಸೋಕೆ ಅದು ಪೆಂಡಿಂಗ್ ಅದ. ಅಂದಾಜು ಒಂದು ಎಕರೆ 2 ಎಕರೆ ಹಿಂಗೆ ಆಗಿರ್ಬೋದು ಅಂತ ಅನಿಸುತ್ತೆ. ಅದನ್ನು ಆದ್ರೆ ಅವ್ರ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಅದ್ರ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ಅದನ್ನು ಆದಮೇಲೆ ಅದನ್ನು ಖಾಲಿ ಮಾಡ್ತೇವೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹ ಜನಜಾಗೃತಿ ಜಾಥಾ ಮಾಡಲಾಯಿತು. ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಜನಜಾಗೃತಿ ಜಾಥಾ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ CPI ಅಲಿ ಸಾಬ್, ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 2 ಲಕ್ಷ ಜನ ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಲಿಸುತ್ತಿರುವ ಕಾರಣ ಮರಣ ಹೊಂದಿದ್ದಾರೆ. ಇನ್ನು ಹೆಲ್ಮೆಟ್ ಹಾಕದ ಕಾರಣ ತಲೆಪೆಟ್ಟಾಗಿ ವಾಹನ ಸವಾರರು ಮರಣ ಹೊಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸುತ್ತಿದ್ದ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡಿ ಸ್ವಾಗತ ಕೂಡ ಮಾಡಿದರು. टाउन पुलिस स्टेशन और ट्रैफिक पुलिस स्टेशन की तरफ से आज जो है लीगल अवेयरनेस किया जा रहा है, हेलमेट अवेयरनेस प्रोग्राम किया जा रहा है। आपको सब पता है हाल हमारे इंडिया में 1,70,000 से 2 लाख तक हर ईयरली डेथ हो रहे हैं, एक्सीडेंटल डेथ में मैक्सिमम डेथ जो है बाइक जो ड्राइविंग जो करते हैं ना वो लोग तो हेलमेट पहनने से ज़्यादा जो है डेथ ज़्यादा होने का चांस बहुत सारे हैं और हो रहे हैं। तो प्लीज़ हम सबसे आप रिक्वेस्ट करते हैं, जो आज बसव कल्याण टाउन पुलिस स्टेशन और ट्रैफिक पुलिस स्टेशन की तरफ से हमने अवेयरनेस के मुताबिक ऑल पब्लिक को जो है बताने के लिए कोशिश कर रहे हैं और कंटिन्यू हम हेलमेट पहनने के लिए भी उनको रिक्वेस्ट कर रहे हैं। अगर आपको कोई बताया ना, एक साल में 1,70,000 2 लाख तक डेथ होते हैं, तो सेल्फ नेग्लिजेंसी, हमारा छोटा सा नेग्लिजेंसी से डेथ नहीं होना चाहिए। तो सिर्फ जो है हेलमेट का रेट है 500, 600, 700। अगर बहुत सारे पैसे खर्च करते हैं हम, तो दूसरे वेस्ट जगह में पैसे खर्च करते हैं, लेकिन हेलमेट के लिए किसी को इंटरेस्ट नहीं आता। जब एक्सीडेंट होने के बाद वो बंदा, वो लोग बोलते हैं हमें हेलमेट पहनने से एक्सीडेंट नहीं होता था, हेलमेट तोड़ने से इंजूर नहीं होते थे, हेलमेट पहनने से हमें डेथ नहीं होता था। तो इसीलिए मैं आप सबसे रिक्वेस्ट करता हूँ, गुजारिश करता हूँ, हेलमेट एक ऐसा चीज़ है, बहुत सेफ्टी मेजर है, हमारे जो है हेड को जो है सिक्योर करता है। अगर हेलमेट पहनने से अगर एक्सीडेंट भी हो गया तो डेथ का जो है चांस बहुत कम है। इसीलिए हम बसव कल्याण टाउन और ट्रैफिक पुलिस स्टेशन की तरफ से हम रिक्वेस्ट कर रहे हैं, कंटिन्यू आप सब जो है बाइक राइडर आप कंपल्सरी हेलमेट पहनिए। अगर हेलमेट नहीं पहनते हैं तो हम जो है फाइन के जरिए आपको हम कंटिन्यू फील्ड में आकर हेलमेट खरीदने के लिए और हेलमेट फाइन डालने के लिए कोशिश करेंगे। थैंक यू।
ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಇಸ್ಲಾಂಪುರ ಗ್ರಾಮದ ಖ್ಯಾತ ಕ್ರಿಕೆಟಿಗ ಹಾಗೂ ರಣಜಿ ಪ್ಲೇಯರ್ ಅಭಿಷೇಕ್ ರೆಡ್ಡಿ ಅವರನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಯುವ ಕ್ರಾಂತಿ ಸಂಘಟನೆಯ ಸಂಸ್ಥಾಪಕ ಗುಂಡುರೆಡ್ಡಿ ಯುವಕರು ಹನುಮಂತವಾಡಿ ಗ್ರಾಮದ ತಮ್ಮ ಮನೆಯಲ್ಲಿ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ. ಅಭಿಷೇಕ್ ರೆಡ್ಡಿ ಹಾಗೂ ಕುಟುಂಬಸ್ಥರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಇನ್ನು ಅಭಿಷೇಕ್ ರೆಡ್ಡಿ ಅವರನ್ನ ಸನ್ಮಾನಿಸಿ ಕ್ರಿಕೆಟ್ ಜಗತ್ತಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಭಾರತ ದೇಶದ ಪರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡುವ ಮುಖಾಂತರ ನಿಮ್ಮ ತಂದೆ ತಾಯಿಯ ಹೆಸರನ್ನು ಇಡೀ ವಿಶ್ವಕ್ಕೆ ಗೊತ್ತಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಔರಾದ್ ಪಟ್ಟಣದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿರುವ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳನ್ನು ತೆಗೆದುಹಾಕಿದ ಹಿನ್ನೆಲೆ ಆ ಕೋರ್ಸ್ಗಳನ್ನು ಮತ್ತೆ ಪ್ರಾರಂಭ ಮಾಡಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಔರಾದ್ ತಾಲೂಕು ಘಟಕ ವತಿಯಿಂದ ಇಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ ಕೊರತೆಯ ಕಾರಣವನ್ನು ನೀಡಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳನ್ನು 3 ವರ್ಷದಿಂದ ಬಂದ್ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿಗಳ ಕೊರತೆ ಕಾರಣವನ್ನು ನೀಡಿ ಏಕಾಏಕಿ ಕೋರ್ಸ್ಗಳನ್ನು ಬಂದ್ ಮಾಡಲು ನಿಯಮಗಳಲ್ಲಿ ಅವಕಾಶವಿಲ್ಲ. ಈ ರೀತಿ ಏಕಾಏಕಿ ಬಂದ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಇನ್ನು ಅದರೊಂದಿಗೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಲ್ಯಾಬೊರೇಟರಿ, ಕಂಪ್ಯೂಟರ್ ರೂಮ್ ಹಾಗೂ ಗ್ರಂಥಾಲಯಗಳು ಪಾಳು ಬಿದ್ದು ಹೋಗ್ತವೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಗಡಿ ತಾಲೂಕಿನಲ್ಲಿರುವ ಮಕ್ಕಳನ್ನ ಈ ವೃತ್ತಿಪರ ಕೋರ್ಸ್ಗಳಿಂದ ವಂಚಿತರನ್ನಾಗಿ ಮಾಡದೆ ಈ 2 ಕೋರ್ಸ್ಗಳನ್ನು ಮತ್ತೆ ಆರಂಭ ಮಾಡುವಂತೆ ಒತ್ತಾಯಿಸಿ ಔರಾದ್ ತಹಶೀಲ್ದಾರ್ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ನೀಡಿರುತ್ತಾರೆ. 7 ತಾಲೂಕುಗಳನ್ನು ಹೊಂದಿರುವ ಬೀದರ್ ಜಿಲ್ಲೆಯಲ್ಲಿ ಕೇವಲ 2 ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳಿದ್ದು ಅದರಲ್ಲಿಯೂ ಸರ್ಕಾರಿ ಪಾಲಿಟೆಕ್ನಿಕ್ ಔರತ್ಬಾನಲ್ಲಿ ಪ್ರಸ್ತುತ ಬೇಡಿಕೆಯಲ್ಲಿರುವ ಮತ್ತು ಹೇರಳ ಉದ್ಯೋಗ ಅವಕಾಶಗಳಿರುವ ಇಸಿ ಮತ್ತು ಸಿಎಸ್ ಇಂಜಿನಿಯರಿಂಗ್ ವಿಭಾಗಗಳನ್ನೇ ಮುಚ್ಚಲಾಗಿದ್ದು ಇದರಿಂದ ಹಿಂದುಳಿದ ಗ್ರಾಮದ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗುತ್ತಿದೆ. ಆದ ಕಾರಣ ತಾವುಗಳು ಮೇಲಿನ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸರ್ಕಾರಿ ಪಾಲಿಟೆಕ್ನಿಕ್ ಔರದ್ನಲ್ಲಿ ಇಸಿ ಮತ್ತು ಸಿಎಸ್ ವಿಭಾಗಗಳನ್ನು ಪುನರ್ ಪ್ರಾರಂಭಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಜಿಲ್ಲೆಯ ಮಹಿಳೆಯರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ. ಸ್ವಸಹಾಯ ಸಂಘ ರಚನೆ ಮೂಲಕ ಮಹಿಳೆಯರು ಆರ್ಥಿಕ ಪ್ರಗತಿ ಸಾಗಿಸುತ್ತಿದ್ದಾರೆ. ಪುರುಷರಿಗೆ ಸಾಲ ನೀಡುವಷ್ಟು ಶಕ್ತಿ ಮಹಿಳೆಯರು ಬೆಳೆಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಶಿವು ಲೋಖಂಡೆ ಅವರು ತಿಳಿಸಿದ್ದಾರೆ. ತಾಲೂಕಿನ ಹಲ್ಬರ್ಗಾ ಗ್ರಾಮದ ರಾಚೋಟೇಶ್ವರ ಮಠದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಲ್ಬರ್ಗಾ ವಲಯದ ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದ ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬುವುದರ ಜೊತೆಗೆ ದುರ್ಬಲ ವರ್ಗದವರು, ಬಡ ಜನರ ಏಳಿಗೆಗೆ ಅನೇಕ ಯೋಜನೆ ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಮ್ಮುಖ ವಹಿಸಿದ ವಾಣಿ ಬೆಹನ್ಜಿ ಮಾತನಾಡಿ, ಸ್ವಸಹಾಯ ಸಂಘದ ಮೂಲಕ ಸಣ್ಣ ಉಳಿತಾಯ ಆರಂಭಿಸಿದ ಮಹಿಳೆಯರು ಇಂದು ಉತ್ತಮ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದಾರೆ. ಇದೆಲ್ಲವೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಮುರಳೀಧರ್ ಎಚ್ಎಲ್ ಪ್ರಾಸ್ತಾವಿಕ ಮಾತನಾಡಿ, ಗಡಿ ಜಿಲ್ಲೆ ಬೀದರ್ನಲ್ಲಿ ಆರಂಭಿಸಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳ 9 ವರ್ಷಗಳು ಪೂರ್ಣಗೊಂಡಿವೆ. 16,000 ಸಂಘಗಳನ್ನು ರಚನೆ ಮಾಡಿದ್ದು 1.44 ಲಕ್ಷ ಮಹಿಳೆಯರು ಸಂಘದ ಸದಸ್ಯರಾಗಿದ್ದಾರೆ. ಇನ್ನು ಸಣ್ಣ ಉಳಿತಾಯದಿಂದ 51 ಕೋಟಿ ರೂಪಾಯಿ ಮಹಿಳೆಯರು ಉಳಿತಾಯ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಂತರ ಮಲ್ಚಾಪುರ ಸಿದ್ದಾರೂಢ ಮಠದ ಸದ್ರೂಪಾನಂದ ಸಾನ್ನಿಧ್ಯ ವಹಿಸಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರೋಪಕಾರಿ ಜೀವನ ನಮ್ಮೆಲ್ಲರಿಗೂ ಮಾರದಿಯಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ಥಾಪಿಸಿ ಆ ಮೂಲಕ ಸಮಾಜದಲ್ಲಿನ ಬಡತನ, ಅಜ್ಞಾನವನ್ನು ಹೋಗಲಾಡಿಸುವ ಪ್ರಯತ್ನ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಿನಿಬಾಯಿ ಠಾಕೂರ್ ಅಧ್ಯಕ್ಷತೆ ವಹಿಸಿದ್ರು. ನಂತರ ತಾಲೂಕಾ ಯೋಜನಾಧಿಕಾರಿ ಸಂತೋಷ್ ಟಿಎನ್ ಸ್ವಾಗತ ಕೋರಿದರು. ಮತ್ತೆ ಕ್ಷೇತ್ರಕ್ಕೆ ಬಂದು ತಪ್ಪು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಆದ್ರಿಂದ ಮಂಜುನಾಥನ ಕ್ಷೇತ್ರದಲ್ಲಿ ನಾವು ಎಲ್ಲರಿವತ್ತು ಒಂದು ಉದ್ದೇಶ ಇಟ್ಕೊಂಡು ಸೇರುವಂತ ಪರಿಸ್ಥಿತಿ. ಓಂ ಮಂಗಲಮ ಓಂಕಾರ ಮಂಗಲ, ಓಂ ಮಂಗಲಮ ಓಂಕಾರ ಮಂಗಲ, ಓಂಕಾರ ಸ್ವರೂಪ.
ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಏಳುವುದು, ವಾಯುವಿಹಾರ, ಯೋಗಾಭ್ಯಾಸ ಹಾಗೂ ಮಂತ್ರ ಪಠಣೆ ಮಾಡುವುದು ಈ ಹಾಸ್ಟೆಲ್ ವಿದ್ಯಾರ್ಥಿಗಳ ಹವ್ಯಾಸವಾಗಿದೆ. ಯಾರ ಒತ್ತಾಯವಿಲ್ಲದೆ ಸ್ವಯಂ ಪ್ರೇರಿತರಾಗಿ ಈ ವಿಶೇಷ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಮಂಗಳೂರು ಗ್ರಾಮದ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳ ನಡೆ ಇತರರಿಗೆ ಮಾದರಿಯಾಗಿದೆ. ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ಶೀರ್ಷಾಸನ ಪ್ರದರ್ಶನ ಮಾಡ್ತಾರೆ. ಸುಮಾರು 70 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ಇದ್ದು ಪ್ರತಿದಿನ ಬೆಳಗ್ಗೆ ಹಾಸ್ಟೆಲ್ ಆವರಣದಲ್ಲಿ 5 ಗಂಟೆಗೆ ನಾಡಗೀತೆ ಹಾಡಿ ಯೋಗಾಭ್ಯಾಸದಲ್ಲಿ ನಿರತರಾಗ್ತಾರೆ. ಇನ್ನು ವಿವಿಧ ಯೋಗಾಭ್ಯಾಸದ ಆಸನಗಳ ಪ್ರದರ್ಶನ ಮಾಡುವುದು, ಧ್ಯಾನ ಮಾಡುವುದು, ಮಂತ್ರ ಪಠಣೆ ಮಾಡಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಅಷ್ಟೆಲ್ಲ ಹಾಸ್ಟೆಲ್ ವಾರ್ಡನ್ ಬಸವರಾಜ್, ಡಿ ದರ್ಜೆ ನೌಕರ ಮಾರುತಿ, ಮಣಿಕಂಠ್ ತಳವಾರ್ ಅವರು ಕೂಡ ವಿದ್ಯಾರ್ಥಿಗಳ ಈ ಮಾದರಿ ಕಾರ್ಯಕ್ಕೆ ಪ್ರೋತ್ಸಾಹ ನೀಡ್ತಿದ್ದಾರೆ. ನನ್ನ ಹೆಸರು ಶಶಾಂಕ, ನಮ್ಮ ತಂದೆ ಹೆಸರು ಚಿದಾನಂದಪ್ಪ, ನಮ್ಮ ಅಡ್ಡ ಹೆಸರು ನಜೇರಿ. ನಾನು ಓದುತ್ತಿದ್ದ 10th ತರಗತಿಯಲ್ಲಿ ನಮ್ಮ ಹಾಸ್ಟೆಲಲ್ಲಿ ದಿನ 5 ಗಂಟೆ ಹೇಳುತ್ತಿದ್ದೇವೆ. ನಾವು ಎದ್ದು ಗಟ್ಟಲೆ ಸ್ವಲ್ಪ ಮುಖ ತಗೊತಿದ್ದೇವೆ. ನಾವು ತಗೊಂಡು ಸ್ವಲ್ಪ ಹೊತ್ತು ಓದಿ ಸ್ವಲ್ಪ ಆದಮೇಲೆ ಸೀದಾ ಯೋಗಾಸನಕ್ಕೆ ಬರ್ತೀವಿ. ಯೋಗಾಸನ ಮಾಡಿಸ್ತಾರೆ ನಮ್ಮ ವಾರ್ಡನ್ ಸರ್, ಬಸವರಾಜ್ ಸರ್ ಅವರು ಹೇಳ್ತಾರೆ ದಿನ ಯೋಗಾಸನ ಮಾಡುವಂತಂದು. ನಮ್ಮ ಮಾರುತಿ ಸರ್ ಅವರದರೆಲ್ಲ ದಿನ ಯೋಗಾಸನ ಮಾಡ್ಸೋಕೆ ಕರ್ಕೊಂಬರ್ತಾರೆ. ದಿನ ಮಾಡಿಸ್ತಾರೆ. ನಮ್ಮನ್ನ ಯೋಗಾಸನ ಮಾಡಿಸಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಒಂದು 2 ಸಲ ರೌಂಡ್ ಹೊಡಿಸಿ ಇದು ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಮಾಡಿಸಿ ಯೋಗಾಸನಕ್ಕೆ ಕರಿತಾರೆ, ಮಾಡಿಸ್ತಾರೆ. ಯೋಗಾಸನ ದಿನ ಮಾಡ್ತೀವಿ ಸರ್. 5 ಗಂಟೆಗೆ ದಿನ ಎದ್ದೇಳ್ತೀವಿ ಸರ್. ಅದರಿಂದ ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಸರ್. ನಮಗೆ ಸ್ವಲ್ಪ ದಿನ ಓದಿ ಸ್ವಲ್ಪ ಬೇಸರ ಆಗಿರುತ್ತೆ ಸರ್. ಅದರಿಂದ ಯೋಗಾಸನ ಮಾಡಿದಟ್ಲೆ ಏನಾಗಲ್ಲ ಸರ್, ಮೈಂಡ್ ಫ್ರೆಶ್ ಆಗುತ್ತೆ ಸರ. ಇತರೆ ಕೆಲಸ ಮಾಡೋಕೆ ಆಸಕ್ತಿ ಹುಟ್ಟುತ್ತೆ ಸರ. ಮತ್ತು ಓದೋಕೆ ಮನಸ್ಸನ್ನು ಬರಲ್ಲ ಸರ. ಯೋಗಾಸನ ಮಾಡೋದಿದ್ದ ಏಕಾಗ್ರತೆ ಸಿಗುತ್ತೆ ಸರ. ಆ ಕಾರಣ ಸರ್ ಎಲ್ಲರೂ ನಮ್ಮ ಹಾಸ್ಟೆಲ್ ಸರ್ ಎಲ್ಲರೂ ಸೇರಿ ಮಾಡ್ತೀವಿ ಸರ. ನಮ್ಮ ಸರ್ ಸ್ವಲ್ಪ ಸಹಾಯ ಕೊಡ್ತಾರೆ ಸರ್. ಅದರಿಂದ ನಾವು ಮಾಡ್ತೀವಿ ಸರ್. ನಮ್ಗೆ ಇಷ್ಟು ಮಾಡ್ತೀವಿ, ಮುಗಿಸುತ್ತೀವಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕೋಲಾರ ತಾಲೂಕು ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾವಲು ಕುಳಿತ ಘಟನೆ ನಡೆದಿದೆ. ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ದಾಖಲೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಇಡೀ ರಾತ್ರಿ ಕಾವಲು ಕಾದಿದ್ದಾರೆ. ತನಿಖೆ ನಡೆಯುವವರೆಗೆ ದಾಖಲೆಗಳನ್ನು ತಿದ್ದುವ ಅಥವಾ ಪ್ರಭಾವ ಬಳಸಿ ಕಡತಗಳನ್ನು ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ ಬಿಜೆಪಿ ಕಾರ್ಯಕರ್ತರು ಎಲ್ಲ ಸರ್ಕಾರಿ ದಾಖಲೆಗಳನ್ನು ಸುರಕ್ಷಿತವಾಗಿ ಉಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ವಿಧಾನಸಭೆ ಅಧಿವೇಶನದಲ್ಲಿ ಬುಧವಾರ ಬಿಜೆಪಿ ಶಾಸಕ ಛಲವಾದಿ ನಾರಾಯಣ ಸ್ವಾಮಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹುಟ್ಟೂರು ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನನ್ನು ಕಬಳಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಒಟ್ಟು 21 ಎಕರೆ ಸರ್ಕಾರಿ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲಾಗಿದೆ ಎಂಬುದು ಅವರ ಆರೋಪವಾಗಿದೆ. ಇನ್ನು ಈ ಆರೋಪಗಳ ಹಿನ್ನೆಲೆ ಕೋಲಾರ ತಾಲೂಕು ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಕಾವಲು ಮುಂದುವರೆದಿದೆ. ಕರ್ನಾಟಕ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿರುವ ಮುಡಾ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇಂದು ಅತ್ಯಂತ ನಿರ್ಣಾಯಕ ದಿನವಾಗಿದೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬಿ ರಿಪೋರ್ಟ್ ಅಂದರೆ ಕ್ಲೀನ್ ಚೀಟ್ ಕುರಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಇಂದು ತನ್ನ ಮಹತ್ವದ ತೀರ್ಪನ್ನು ಪ್ರಕಟಿಸಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮುಡಾದಿಂದ 14 ಸೈಟ್ಗಳನ್ನು ಮಂಜೂರು ಮಾಡಿದ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಯಾವುದೇ ಅಕ್ರಮ ನಡೆದಿಲ್ಲ ಎಂದು ತಿಳಿಸಿ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದರು. ಅಂದರೆ ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಪ್ರಕರಣವನ್ನು ಕೈಬಿಡುವಂತೆ ವರದಿ ನೀಡಿದರು. ಇನ್ನು ಲೋಕಾಯುಕ್ತ ನೀಡಿದ ಈ ಕ್ಲೀನ್ ಚೀಟ್ ಅನ್ನು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ತೀವ್ರವಾಗಿ ವಿರೋಧಿಸಿ ನ್ಯಾಯಾಲಯದ ಮೆಟ್ಟಲೇರಿದ್ರು. ಲೋಕಾಯುಕ್ತ ತನಿಖೆಯ ಪಾರದರ್ಶಕವಾಗಿ ನಡೆದಿಲ್ಲ ಮತ್ತು ಇದು ಸಿಎಂ ಸಿದ್ದರಾಮಯ್ಯರವರ ಪ್ರಭಾವಕ್ಕೆ ಒಳಗಾಗಿದೆ ಎಂದು ಸ್ನೇಹಮಯಿ ಕೃಷ್ಣ ವಾದಿಸಿದ್ರು. ನ್ಯಾಯಾಲಯದಲ್ಲಿ ಖುದ್ದಾಗಿ ವಾದ ಮಂಡಿಸಿದ ಸ್ನೇಹಮಯಿ ಕೃಷ್ಣ ಅವರು ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಿ ಮರು ತನಿಖೆಗೆ ಅಥವಾ ಸಿಬಿಐ ತನಿಖೆಗೆ ಆದೇಶಿಸುವಂತೆ ಮನವಿ ಮಾಡಿದ್ದಾರೆ. ಈ ವಾದಗಳನ್ನು ಆಲಿಸಿದ್ದ ನ್ಯಾಯಾಲಯವು ಇಂದು ತನ್ನ ಆದೇಶವನ್ನು ಕಾಯ್ದಿರಿಸಿದೆ. ಕಾರವಾರ ಸಮುದ್ರ ತೀರದಲ್ಲಿ ಪತ್ತೆಯಾದ ಸೀಗಲ್ ಹಕ್ಕಿಯ ದೇಹದಲ್ಲಿ ಚೀನಾ ಮೂಲದ ಜಿಪಿಎಸ್ ಟ್ರ್ಯಾಕರ್ ಪತ್ತೆಯಾಗಿರುವ ಅಚ್ಚರಿಯ ಹಾಗೂ ಆತಂಕಕಾರಿ ಘಟನೆಯೊಂದು ನಡೆದಿದೆ. ಈ ಟ್ರ್ಯಾಕರ್ ಕಂಡ ತಕ್ಷಣ ಸಾರ್ವಜನಿಕರು ನೀಡಿದ ಮಾಹಿತಿ ಮೇರೆಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮತ್ತು ಅರಣ್ಯ ಅಧಿಕಾರಿಗಳು ಹಕ್ಕಿಯನ್ನು ವಶಕ್ಕೆ ಪಡೆದು ಅದರ ದೇಹದಲ್ಲಿದ್ದ ಸಾಧನವನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಜಿಪಿಎಸ್ ಟ್ರ್ಯಾಕರ್ ಚೀನಾದ ಬೀಜಿಂಗ್ನಲ್ಲಿರುವ ಈಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಕಾಡೆಮಿ ಎಂಬ ಸಂಸ್ಥೆಗೆ ಸೇರಿದ್ದಾಗಿದೆ. ಬೀಜಿಂಗ್ನ ಹೈಡಿಯನ್ ಜಿಲ್ಲೆಯಲ್ಲಿ ಈ ಸಂಸ್ಥೆಯ ಕೇಂದ್ರ ಕಚೇರಿ ಇದ್ದು ಲೈ ಕ್ಯಾವೋ ಎಂಬುವರು
ಇದರ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಈ ಸಂಸ್ಥೆಯು 1975ರಿಂದಲೂ ಪರಿಸರ ಮತ್ತು ಜೀವ ವೈವಿಧ್ಯತೆಯ ಮೇಲೆ ಅಧ್ಯಯನ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ. ಸೀಗಲ್ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ ದೂರ ವಲಸೆ ಹೋಗುವ ಸ್ವಭಾವವನ್ನು ಹೊಂದಿವೆ. ಈ ಹಕ್ಕಿಗಳ ಹಾರಾಟದ ಮಾರ್ಗ, ಅವುಗಳ ವಲಸೆ ಪಥ ಹಾಗೂ ಅವುಗಳ ಜೀವನ ಚಕ್ರದ ಬಗ್ಗೆ ಅಧ್ಯಯನ ನಡೆಸಲು ಇಂತಹ GPS ಸಾಧನಗಳನ್ನು ಅಳವಡಿಸುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯವಾಗಿದೆ. ಇನ್ನು ಚೀನಾದ ಈ ಸಂಸ್ಥೆಯು ವಿಶ್ವದ 190ಕ್ಕೂ ಹೆಚ್ಚು ದೇಶಗಳಲ್ಲಿ ಇಂತಹ ಸಂಶೋಧನೆ ನಡೆಸುತ್ತಿರುವುದಾಗಿ ಮಾಹಿತಿಯೊಂದನ್ನು ನೀಡಿದೆ. ಆದರೆ ಭಾರತದ ಗಡಿಭಾಗಗಳು ಮತ್ತು ಕರಾವಳಿ ತೀರಗಳಲ್ಲಿ ಚೀನಾದ ಇಂತಹ ಉಪಕರಣಗಳು ಪತ್ತೆಯಾದಾಗ ಅದನ್ನು ಕೇವಲ ಸಂಶೋಧನೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ದೇಶದ ಭದ್ರತೆಯ ದೃಷ್ಟಿಯಿಂದ ಈ ಹಕ್ಕಿಯ ಮೂಲಕ ಬೇರೆ ಯಾವುದೇ ಮಾಹಿತಿ ಸಂಗ್ರಹಿಸಲಾಗುತ್ತಿದೆಯೇ ಎಂಬ ಅನುಮಾನ ಸದ್ಯ ಪೊಲೀಸರಲ್ಲಿ ಮೂಡಿದೆ. ಇವಾಗಿದು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.